ಬಂದು ನನಗೆ ಇವಾಗ ಬುದ್ಧಿದ್ದಾನೆ ನನಗೆ ಹೇಳ್ತೀಯ ಅಂತಂದ್ರೆ ತಪ್ಪು ನನ್ನ ಅಷ್ಟೊಳಗೆ ನನ್ನ ತಲೆ ಕುಟ್ಟುತ್ತೆ ಅನುಭವಿಸ ನಾನು ಅವನ್ನ ನಿಚ್ಚಳ ಮಾಡಬಾರ್ದು. ಅವ್ನು ಸತ್ಯ ಹೇಳಿದ್ದಾನೆ. ಆ ಸತ್ಯ ಹೇಳಿದ್ರೆ ಸಣ್ಣ ಹುಡುಗ ದೊಡ್ಡ ಹುಡುಗ ಇಲ್ಲ. ಆದ್ದರಿಂದ ತಲೆ ಮೇಲೆ ಚೋಳು ಕುಟ್ಟೈತೆ ಹುಡುಗರಿಗೆ ತಿರಸ್ಕಾರ ಮಾಡಬಾರ್ದು. ಹಾಗೆ ನಿಮ್ಗೆ ಏನೇನು ಅನುಭವ ಹೇಳಿ ಅದರಲ್ಲಿ ನಿಮ್ಮಲ್ಲಿ ಹೇಳಿದ್ರೊಳಬೇಕಾದ್ರೆ ನೀವು ನನಗಿಂತ ಜ್ಞಾನಿಗಳೇ ಆಗಿರ್ತಾರೆ. ಆದ್ರೆ ಮುಟ್ಟ ತಕ್ಕ ನೀವು ಹೋಗಿಲ್ಲ. ನನ್ನ ಪ್ರಜ್ಞೆಯಲ್ಲಿ ನಿಮ್ಮ ಪ್ರಜ್ಞೆಯಲ್ಲಿ ತಕ್ಕ ನಾನು ಬಂದಿಲ್ಲ. ಇವಾಗ ಯೂನಿವರ್ಸಲ್ ಆಗಿ ಏನೋ ಒಂದು ಸತ್ಯ ಬೇಕಂತ ಹುಡುಕ್ತಾ ಇರ್ಬೇಕಾದ್ರೆ ಆ ಸತ್ಯ ಇದೆ ತಕ್ಕ ನಾವು ಹೋಗೋಣ ವಿನ ಲೌಕಿಕದಲ್ಲಿ ನನಗಿಂತ ಜ್ಞಾನಿಗಳಿದ್ದಾರೆ. ಹೇಳಿದ್ರೆ ನಾನು ಹೇಳಿದ್ ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ? ಆ ಭಾವನ ಪ್ರಜ್ಞೆಯಿಂದ ನೀವು ಏಕಾಗ್ರತೆಯಲ್ಲಿ ಕೂತಿರೋದ್ರಿಂದ ನಾನು ಹೇಳಿದೆ ಹೌದು ಅಲ್ವಾ ಅಂತ ಅರ್ಥ ಆಗುತ್ತೆ ವಿನ ನನಗಿಂತ ದೊಡ್ಡ ಜ್ಞಾನಿಗಳಲ್ಲ ಅಂತ ನಾನು ಇಲ್ಲಿ ಕೂತ್ಕೊಂಡು ನಿಮ್ಗೆ ಹೇಳ್ತಾ ಇಲ್ಲ. ಆ ಜ್ಞಾನನ ವಿಕಾಸ ಮಾಡ್ಕೊಂಡಿದ್ದೆ. ಆ ವಿಕಾಸ ಮಾಡ್ಕೊಂಡಿದ್ದು ಹೇಗೆ ಅಂದ್ರೆ ಒಂದೊಂದು 10 ನಿಮಿಷ ನಿಮ್ಮ ಪರಿಸ್ಥಿತಿ ರಾಮಾಯಣ ಪಾರಾಯಣ ಅಂದ್ರೆ ಅದರ ಪರಗ ಅಯಣ ಅನುಸರಿಸಿ ನಡೆಯುವುದು ಹೇಳೋದಲ್ಲ. ಹಾಗೆ ಮಾಡಿಕೊಂಡು ನಿಮ್ಗೆ ಏನೇನು ಪ್ರಶ್ನೆಗಳಿದೆ ಸ್ವಲ್ಪ ಕೇಳಿ. ಯಾಕೆಂದ್ರೆ ನನಗೆ ಸ್ವಲ್ಪ ಕೆರಿಯರ್ ಪ್ರಶ್ನೆ ಜ್ವರ ಇದೆ. ಹೇಳಿ ನಿಮ್ಗೇನಾದ್ರು ಪ್ರಶ್ನೆಗಳಿದೆ ಕೇಳಿ. ಯಾರು ಬೇಕಾದ್ರೆ ಹೇಳಿ. ಸುಮ್ಮನೆ ಕೇಳಿ ಪ್ರಶ್ನೆಗಳು ಕೇಳಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ.